ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಏರಿಕೆ ಆಗ್ತಿದ್ದು ಬಿಸಿಲಿನ ತೀವ್ರತೆ ಜನರನ್ನ ಹೈರಾಣು ಮಾಡುತ್ತಿದೆ. ಹೆಚ್ಚಾದ ಉಷ್ಣತೆಯ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದ್ದು ಹೀಟ್ ಸ್ಟ್ರೋಕ್ ಪ್ರಕರಣಗಳನ್ನು ತಡೆಯಲು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ರಾಜ್ಯ ಸರ್ಕಾರ ಆಸ್ಪತ್ರೆಗಳಲ್ಲಿ ಸ್ಪೆಷಲ್ ವಾರ್ಡ್ ಕೂಡ ಏರ್ಪಡಿಸಿದ್ದಾರೆ. ಇದರ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಹೀಟ್ ಸ್ಟ್ರೋಕ್ಗಾಗಿ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವಿಶೇಷ ವಾರ್ಡ್. ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ 10 ಹಾಸಿಗೆ ಆಯೋಜನೆ. ರಾಜ್ಯಾದ್ಯಂತ ಸೂರ್ಯನ ಪ್ರತಾಪ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಹಲವು ಜಿಲ್ಲೆಗಳಲ್ಲಿ ತಾಪಮಾನ ಈಗಾಗಲೇ 40 ಡಿಗ್ರಿ ಸೆಲ್ಸಿಯಸ್ ದಾಟಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಈ ಸುಡುವ ಬಿಸಿಲು ಕೇವಲ ಬೆವರಿಸುತ್ತಿಲ್ಲ, ಬದಲಾಗಿ ಜನರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರಲು ಶುರು ಮಾಡಿದೆ. ವಿಶೇಷವಾಗಿ ವೃದ್ಧರು, ಮಕ್ಕಳು, ಗರ್ಭಿಣಿಯರು ಮತ್ತು ಹೊರಾಂಗಣದಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಹೆಚ್ಚಿನ ಅಪಾಯದಲ್ಲಿದ್ದಾರೆ. ಈ ಪರಿಸ್ಥಿತಿಯನ್ನ ಎದುರಿಸಲು ರಾಜ್ಯ ಆರೋಗ್ಯ ಇಲಾಖೆ ಈಗಲೇ ಎಚ್ಚೆತ್ತುಕೊಂಡಿದೆ. ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೀಟ್ ಸ್ಟ್ರೋಕ್ ಚಿಕಿತ್ಸೆಗಾಗಿ ವಿಶೇಷ ವಾರ್ಡ್ಗಳನ್ನು ತೆರೆಯಲಾಗಿದೆ. ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ 2, ತಾಲೂಕು ಆಸ್ಪತ್ರೆಗಳಲ್ಲಿ 5 ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ತಲಾ 10 ಬೆಡ್ಗಳನ್ನು ಕೇವಲ ಬಿಸಿಲಿನ ಬಾಧೆಗೆ ಒಳಗಾದವರಿಗಾಗಿ ಮೀಸಲಿಡಲಾಗಿದೆ. ಈಗ ಸುಮಾರು ದಿನಗಳ ಹಿಂದೆ ನಮ್ಮ ಇಲಾಖೆಯಿಂದ ಬಂದ ನಿರ್ದೇಶನದಂತೆ ನಾವು ನಮ್ಮ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಸುಮಾರು 10 ಬೆಡ್ಗಳನ್ನು ಒಂದು ಹೀಟ್ ಸ್ಟ್ರೋಕ್ ವಾರ್ಡ್ ಅಥವಾ ಸನ್ ಸ್ಟ್ರೋಕ್ ವಾರ್ಡ್ ಅಂತ ಒಂದು ಡೆಸಿಗ್ನೇಟ್ ಮಾಡಿ ಆ ವಾರ್ಡಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ಔಷಧಗಳನ್ನು ನಾವು ಸಿದ್ಧ ಮಾಡಿ ಇಟ್ಕೊಂಡಿದ್ದೀವಿ. ಹೀಟ್ ಸ್ಟ್ರೋಕ್ ಬಂದ್ರೆ ಏನು ಮಾಡಬೇಕೆಂದು ನೋಡುವುದಾದ್ರೆ ರೋಗಿಯನ್ನ ನೆರಳಿನ ಸ್ಥಳಕ್ಕೆ ಕರೆದೊಯ್ಯಬೇಕು, ಬಟ್ಟೆ ಸಡಿಲಗೊಳಿಸಿ ಗಾಳಿ ತಗುಲುವಂತೆ ಮಾಡಬೇಕು, ತಂಪಾದ ನೀರು ಹಾಯಿಸಬೇಕು, ಐಸ್ ಪ್ಯಾಕ್ ಬಳಕೆ ಮಾಡಬೇಕು, ನೀರು ಅಥವಾ ಮಜ್ಜಿಗೆ ಕೊಡಬೇಕು, ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯುವ ಕೆಲಸ ಮಾಡಬೇಕು. ಇನ್ನು ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೀಟ್ ಸ್ಟ್ರೋಕ್ಗಾಗಿ ಎಲ್ಲ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಬೆಡ್ಗಳ ವ್ಯವಸ್ಥೆ ಹಾಗೂ ತಾಪಮಾನ ತಗ್ಗಿಸಲು ಅಡ್ವಾನ್ಸ್ ವ್ಯವಸ್ಥೆ, 24 ಗಂಟೆ ವೈದ್ಯಕೀಯ ನಿಗಾ, ಐಸಿಯು ಮಾದರಿಯ ಚಿಕಿತ್ಸೆ ಹಾಗೂ ಐವಿ ಫ್ಲೂಯಿಡ್ಸ್ ಮತ್ತು ಆಕ್ಸಿಜನ್ ಸೌಲಭ್ಯಗಳನ್ನು ಸಜ್ಜುಗೊಳಿಸಲಾಗಿದೆ. ಇದೇ ರೀತಿ ತುಂಬ ಅನ್ಕಾನ್ಷಿಯಸ್ ಆಗಿ ಬಂದಾಗ, ಅವರ ದೇಹದಲ್ಲಿ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸಸ್ ಆಗಿದಾಗ, ತುಂಬ ಜ್ವರ ಪ್ರಖರತೆ ಜಾಸ್ತಿ ಇದ್ದಾಗ ಅಥವಾ ತುಂಬ ಅಂದರೆ ದೇಹದ ಟೆಂಪ್ರೇಚರ್ ಹೈಪೋಥರ್ಮಿಯಾ ಅದು ಆದಾಗ, ಶಾಕ್ನಲ್ಲಿದ್ದಾಗ ನಾವು ಅವರನ್ನು ವಾರ್ಡಲ್ಲಿ ಇಟ್ಕೊಂಡು ಅವರಿಗೆ ನಾವು ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೀವಿ. ಟೆಂಪ್ರೇಚರ್ ನಾರ್ಮಲ್ 98.2 ಡಿಗ್ರಿ ನಾವು ಫ್ಯಾರನೈಟ್ ಅಂತ ನಾವು ಇದು ಮಾಡ್ತೀವಿ. ಅದಕ್ಕಿಂತ ಜಾಸ್ತಿ ಇರೋದನ್ನು ಫೆಬ್ರೈಲ್ ಇಲ್ನೆಸ್ ಅಂತ ನಾವು ಮಾಡ್ತೀವಿ ಅಥವಾ ಹೈಪರ್ಥರ್ಮಿಯಾ ಅಂತೀವಿ. ಕಡಿಮೆ ಇದ್ದದನ್ನು ಹೈಪೋಥರ್ಮಿಯಾ ಅಂತ ನಾವು ಟ್ರೀಟ್ ಮಾಡ್ತೀವಿ. ಒಟ್ಟಾರೆ ಬಿಸಿಲಿನ ತೀವ್ರತೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದೆ. ಆದರೆ ಜನರು ಕೂಡ ಜಾಗೃತರಾಗಬೇಕಾದ ಅವಶ್ಯಕತೆ ಇದೆ. ಸರಿಯಾದ ಕ್ರಮಗಳನ್ನ ಪಾಲಿಸಿದ್ರೆ ಹೀಟ್ ಸ್ಟ್ರೋಕ್ ಅಪಾಯವನ್ನ ತಪ್ಪಿಸಿಕೊಳ್ಳಬಹುದು. ಬಿಸಿಲಿನ ತೀವ್ರ ಸಮಯದಲ್ಲಿ ಹೊರಗೆ ಹೋಗುವುದನ್ನ ತಪ್ಪಿಸಿ ಸಾಕಷ್ಟು ನೀರು ಸೇವಿಸುವ ಮೂಲಕ ಆರೋಗ್ಯ ಇಲಾಖೆ ನೀಡಿರುವ ಸೂಚನೆಗಳನ್ನ ಪಾಲಿಸಿದ್ರೆ ಸಾಕು. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.